ಸುಂದರಿ ನಿನ್ನನ್ನೇ ಹಾಗಂತ ಕರೆದದ್ದು ನಾನು. ನೀವ್ಯಾರು ಕರೆಯುವುದು? ನಾನು ನಿನ್ನ ನಿಜವಾಗುವಂತ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಹಾಗಂತ ಏನೇನೋ ಹೆಸರಿಟ್ಟು ಕರೆಯುವುದಕ್ಕೆ ನನ್ನ ಸಂಸ್ಕಾರ ಒಪ್ಪಲಾರದು. ವಿಶೇಷವಾಗಿರುವಂತಹ ರೂಪದ ರಾಶಿಯನ್ನೇ ಹೊತ್ತು ನಿಂತಿದ್ದೀಯ. ಹೋಲಿಸುವುದಕ್ಕೆ ನಾನು ಹೊರಡುತ್ತೇನಂತ ಆದ್ರೆ ನನಗೆ ಸಾಹಿತ್ಯದ ಬಡತನವಾಗಿ ಹೋದೆ ಎಂಬ ಕಾರಣಕ್ಕೆ ಒಂದೇ ಪಕ್ಷ ಪರಮ ಸುಂದರಿ ಅವರವರ ಭಾವಕ್ಕೆ ಸಂಬಂಧಪಟ್ಟ ನಿನ್ನನ್ನು ನೋಡಿದ ಖಂಡಿತ ಅಲ್ಲ, ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ನನ್ನ ಅಭ್ಯಾಸ ಹಾಗಲ್ಲವೇ ಅಲ್ಲ. ನಾವು ಇನ್ನೊಬ್ಬರನ್ನು ಹೊಂಡಕ್ಕೆ ಹಾಕುವ ಯತ್ನ ಮಾಡುವುದೂ ಇಲ್ಲ. ಓ ಪರಮ ಸುಂದರಿ, ನಿನ್ನನ್ನು ಕಂಡಾಗ ನಿನ್ನ ಸಂಪೂರ್ಣವಾಗಿರುವಂತಹ ಸೌಖ್ಯವನ್ನು ತಿಳಿದುಕೊಳ್ಳಬೇಕೆನ್ನುವಂತಹ ಆಸೆ ನನ್ನ. ಆದ್ದರಿಂದಲೇ ಮಾರ್ಗ ಮಧ್ಯದಲ್ಲಿ ತಡೆದು ನಿಲ್ಲಿಸಿದ್ದೇನೆ. ನಿನಗೆ ಜನ್ಮವನ್ನು ಕೊಟ್ಟಿರುವಂತಹ ಪುಣ್ಯಾತ್ಮನಾಗಿರುವಂತಹ ತಂದೆ ತಾಯಿಗಳು ಯಾರು? ನಿನ್ನ ಬುರ್ರೆಯಲ್ಲಿ ನೀನು ಇಲ್ಲಿಗೆ ಬಂದದ್ದು ಯಾಕೆ? ನೀನು ಒಬ್ಬಳೇ ಬಂದಿದ್ದೀಯ? ಇನ್ನು ಎಷ್ಟು ಹೊತ್ತಿಲ್ಲ ಇರ್ತಿ? ಎಲ್ಲವನ್ನು ಹೇಳ್ತೀಯ? ಹೇಳದಿಲ್ಲ. ಧರಣಿಪಾತ್ಮಜೇ ಮನುಜೇಂದ್ರನೋ ಕಾಣುತ್ತ ಧರಣಿಪಾತ್ಮಜೇ ಮನುಜೇಂದ್ರನ ಕಾಣುತ್ತ
ಸ್ಮರಹತೆಯಳು ಬಳಲಿ ಮನುಜೇಂದ್ರನ ಕಾಣುತ್ತ ಸ್ಮರಹತೆಯಳು ಸ್ಮರಹತೆಯಳು ಬಳಲಿ ಮನುಜೇಂದ್ರನ ಕಾಣುತ್ತ ಸ್ಮರಹತೆಯಳು ಬಳಲಿ ಚಿರವ ತಗ್ಗಿಸಿ ಕಾಶಿ ಪತಿಯ ಕುವರಿಯನ್ನು ಚಿರವ ತಗ್ಗಿಸಿ ಕಾಶಿ ಪತಿಯ ಕುವರಿಯನ್ನು ಕರೆವರು ಅಂಬೆ 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 ಎಂದು ಕರೆವರು ಅಂಬೆ 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 ಎಂದು ಎನ್ನ ಕರೆವರು ಅಂಬೆ 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 ಎಂದು ಶಿರವ ತಗ್ಗಿಸಿ ಕಾಶಿ ಪತಿಯ ಕುವರಿಯನ್ನ ಕರೆವರ ಅಂಬೆ ಎಂಬ ಎನ್ನ ಕರೆವರು ಅಂಬೆ ಎಂದು ಧರಣಿ ಪದ್ಮಜಿ ಮನುಜೇಂದ್ರನ ಕಾಣುತ್ತ ನರಹತೆಯಳು ಬಳಲಿ ನರಹತೆಯಳು ಬಳಲಿ ಹೇಳು ನಿನ್ನ ವಿವರವನ್ನ ಹೇಳು. ಒಮ್ಮೆ ನಾನು ಎಲ್ಲವನ್ನ ಮರೆತು ಬಿಟ್ಟೆ. ಹೌದಾ? ಹೌದು. ವಿದ್ಯೆ ಅತ್ಯಾದಿ ಭಾವನೆಗೊಳಗಾದಾಗ ತನ್ನನ್ನೇ ತಾನು ಮರಿತಾನಂತೆ. ಆಗ್ತದೆ ಹಾಗೆ. ನನಗೊಂದು ರೀತಿ ಹಾಗೆ ಆಯ್ತು. ನಿಮಗೇನು ಆಗಿಲ್ವಾ? ನನಗೂ ಹಾಗೆ ಎಲ್ಲಿದ್ದೇನೆ ಎನ್ನುವುದೇ ಒಂದೊಂದು ಸಾರಿ ಮರ್ತು ಹೋಗ್ತಾ ಉಂಟು ನನಗೆ. ಏನಾಗ್ತಾ ಇದೆ ಫಲಿಸ್ತಾ ಇದೆ. ನನಗೂ ಹಾಗೂ ನಿಮಗೂ ಹಾಗೆ. ಅಂದ್ರೆ ಇಬ್ಬರ ಪ್ರಕೃತಿ ಒಂದೇ ರೀತಿ ಉಂಟು ಅಂತ ಅರ್ಥ. ಸರಿ. ಹೇಳು. ಪರಿಚಯ 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 ಇಲ್ಲಲ್ಲ, ಹಾಗೆ ಪರಿಚಯ ಬೇಕು. ಅಪರಿಚಿತರು ಎದುರಾದಾಗ ಪರಿಚಯ ಮಾಡಿಕೊಳ್ಬೇಕು. ಪರಿಚಿತರು ಎದುರಾದಾಗ ಕ್ಷೇಮ ಸಮಾಚಾರ ಕೇಳಬೇಕು. ವಿಶಿಷ್ಟಾಚಾರ ಬಿಡುವವರೇ ಅಲ್ಲ ನಾವು. ಹಾ, ಅದು ಸಂಸ್ಕಾರ ಮತ್ತು ಸಂಸ್ಕೃತಿ. ಸರಿ. ಪ್ರದೇಶ ಅದು ಗೊತ್ತೆ ನಿಮಗೆ? ಕಾಶಿ. ಇದು ಕಾಶಿಗೆ ಸಂಬಂಧಪಟ್ಟಿರುವಂತ ಕ್ಷೇತ್ರವೇ. ಹೌದು. ಹಾಗಾಗಿ ಈ ಕಾಶಿಯ ಧರ್ಮಾಧಿಕಾರಿ ಹೌದು, ಪ್ರತಾಪಸೇನ ಎಂಬುದಾಗಿ. ಹೇಳಿ ಬಲ್ಲೆ. ಆ ಪ್ರತಾಪಸೇನ ಮಗಳು ನಾನು. ಹಿರಿಯವಳು ಅಂಬೆ ಅಂತ ಹೆಸರು. ಅಥವಾ ಅಂಬಾ. ಹೌದು. ಹೇಳುವುದಕ್ಕೆ ಎಷ್ಟು ಸರಳು, ಎಷ್ಟು ಹೌದು. ಸಿಹಿ ವಸ್ತು ತಿಂದ ಹಾಗೆ. ಆಯ್ ತುಂಬುತ್ತದೆ, ಮನಸ್ಸು ತುಂಬುತ್ತದೆ. ಹಲ್ಲು ಬೇಕು ಅಂತಲೂ ಇಲ್ಲ. ಹಲ್ಲಿಲ್ಲದೆ ವ್ಯಕ್ತಿಯು ಕರೆಯಬಹುದು, ಹೌದು, ಹಲ್ಲೇ ಹುಟ್ಟಿದ ಮಗುವು ಕರೆಯಬಹುದು. ಖಂಡಿತ. ಅಂಬೆ ತುಟಿ ಸಾಕು. ನಿನ್ನ ಹೆಸರು ಚಂದ, ನೀನು ಚಂದವೇ, ನಿನ್ನ ಮಾತು ಮಕ್ಕಳು ಚಂದ. ಇರ್ಲಿ. ಆದ್ರೆ ನಾವು ಯಾರು ಗೊತ್ತಾಗ್ಲಿಲ್ಲ. ನೋಡಿದ್ರೆ ಗೊತ್ತಾಗ್ತದೆ. ಕಟ್ಟಿದ್ದು, ಹುಟ್ಟಿದ್ದು, ತೊಟ್ಟಿದ್ದು ಎಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಶ್ರೀಮಂತರು ಶ್ರೀಮಂತರು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಹೆಚ್ಚೇನು ಯಾವುದು ಧರೆಯನ್ನಾಳುವಂತ ಪ್ರಭು ವಿಭು ಅಂತ ಅರ್ಥ ಮಾಡಿಕೊಳ್ಳಬರಲೆ ನಾನು. ಹಾಗಾದ್ರೆ ಇಲ್ಲಿ ಅವರು ತಮ್ಮ ಹೆಸರೇನು, ಊರು ಯಾವುದು,
ಇಲ್ಲಿವರೆಗೆ ಬರುವರೆ ಕಾರಣವಾದರೂ ಏನು ಎಲ್ಲ ವಿವರವನ್ನು ಹೇಳಿದರೆ ಕೇಳುವ ಇವರೆಲ್ಲರೂ ಒಟ್ಟಾಗಿ ಏಕಕಾಲದಲ್ಲಿ ನಮ್ಮೊಡನೆ ಭವನವನ್ನು ಕೊಡ್ತಾರಂತಾದರೆ ಅವರ ಎದೆಯ ನೀರನ್ನು ಕೋರೋಗೆಡೆ ಸಾವಲ್ಲ. ಪ್ರಚಂಡ ಸಾಹಸಿ, ದೋರ್ಖಂಡ ಸಾಹಸಿ, ಸೌಭಾಪುರದ ಸಾಲ್ವಾಪುರದ ಅಧಿಕಾರಿ ಸಾಲ್ವೇಶ ಅಂದ್ರಲ್ಲ. ಸೌಭಾಗ್ಯಾಧಿಕಾರಿ ಹೌದು, ಸಾರ್ವಭೌಮತಿಗಳು ನಾನೇ ಕೇಳಿ ಬಂದಿದ್ದೆ. ನಮ್ಮಲ್ಲಿ ಏನೂ ಆಗಲಿಲ್ಲ, ಎಲ್ಲ ಚೆನ್ನಾಗಿ ಉಂಟು. ಕಾಶಿಗೆ ಬರುವರೆ ಹಲವಾರು ಕಾರಣ ಇರ್ತದಲ್ಲ. ಹೌದು, ಕೆಲವರು ಪುಣ್ಯ ಸಂಗ್ರಹ ಮಾಡ್ಲಿಕ್ಕೆ ಬರ್ತಾರೆ, ಕೆಲವರು ಪಾಪ ತೊಳೆಸ್ಕೊಳ್ಳಿಕ್ಕೆ ಬರ್ತಾರೆ, ಕೆಲವರು ವಿಶ್ವೇಶ್ವರ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ. ನಾನು ಬಂದದ್ದು, ಕೆಲವರು ಪಿಂಡ ಹಾಕ್ಲಿಕ್ಕೂ ಬರ್ತಾರೆ. ನಾನು ಬಂದದ್ದು ಹಾ, ರಾಜಕುಮಾರಿಯರನ್ನು ವರಿಸಬೇಕೆಂಬ ಉದ್ದೇಶ. ಪಣವೊಂದು ಇಟ್ಟುಕೊಂಡಿದ್ದಾನಂತಲ್ಲ ನಿನ್ನ ಅಪ್ಪ, ಕೇಳಿ ತಿಳಿದು ಬಂದಿದ್ದೇನೆ. ಅದು ಒತ್ತಟ್ಟಿಗಿರಲಿ, ಇಲ್ಲಿ ಬಿಡಿ. ನೇರ ಹೇಳ್ತೇನೆ. ಮತ್ತೆ ಹೇಳಿಕುಂಟ. ಅಯ್ಯೋ, ಇರುವುದೇ ಮುಂದೆ ಗಟ್ಟಿ ವಿಷಯ. ಓ, ಇದೆಲ್ಲ ಪೀಠಿಗೆಯ ಅಷ್ಟೇ. ಆಯ್ತು, ಹೇಳಿ. ನನ್ನದ್ದು ಮನಸ್ಸಿನಲ್ಲಿ ಒಂದು, ಹೊರಗಡೆ ಒಂದು ಅಲ್ಲ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ನೇರ ನಿಮ್ಮ ಒಳಗೆ ಏನಿಲ್ಲ ಅಂತ. ಅಂದ್ರೆ ಒಳಗೆ ಕಲ್ಲು ಮರ್ಷಗಳಿಲ್ಲ ಅಂತ. ಒಳಕು ಹುಡುಕಿಲ್ಲ, ಶುದ್ಧಂತಕರಣ. ಹೊರಗೆ ಹೇಗೆ ಶುದ್ಧವೋ ಒಳಗೋ ಹಾಗೆ ಶುದ್ಧ ನೀವು. ಹಾಗಲ್ಲ, ಹಾಗೆ ನನ್ನ ಶಿಷ್ಟಾಚಾರ ನಾನು ಹೇಳುವುದೇ ಹಾಗೆ. ನೇರ ನಡೆ ನುಡಿ ಖಂಡಿತವಾದ ಮಾತು. ನಿನ್ನನ್ನು ನೋಡಿ, ಆಹಾ ಎಂತಹ ರೂಪ. ನಿನ್ನನ್ನು ಕಂಡು ಮನಸಾರಿ ಮೆಚ್ಚಿಕೊಂಡು ಬಿಟ್ಟಿದೆ. ಯಾವ ಕ್ಷಣದಲ್ಲಿ ನಿನ್ನನ್ನು ನೋಡಿದ್ದು ನಾನು ಕೊಯ್ದಾಟದಲ್ಲಿದ್ದೇನೆ. ನನ್ನನ್ನು ಮದುವೆಯಾಗಿ ನನ್ನ ಮನೆಯನ್ನು ಬೆಳಗುವ ಭಾಗ್ಯಲಕ್ಷ್ಮಿ ಅಂತ ಕೇಳಿಕೆ ಅಪರಾಧ ಅಲ್ಲ. ಅಂದ್ರೆ ಇನ್ನು ಮದುವೆ ಆಗ್ಲಿಲ್ಲ ಅಂತ ಆಯ್ತು. ಆದ್ರೆ ಒಂದು ನೋಡಿ, ನನ್ನಪ್ಪ ನಿರ್ಣಯ ಮಾಡಿದ್ದಾನೆ. ಈಗ ನಾವು ಮೂವರಿದ್ದೇವೆ, ಅಂಬೆ, ಅಂಬಿಕೆ, ಅಂಬಾಲಿಕೆ ಎಂಬುದಾಗಿ ಮೂವರಿಗೂ ಮದುವೆ ಎಂಬುದಾಗಿ ನಿರ್ಣಯ. ಹೇಗೆ ವಿಕ್ರಮವೇ ಫಣ ಎಂಬುದಾಗಿ ಯಾವ ಅರಸಕುಮಾರ ಎಲ್ಲರನ್ನ ಗೆಲ್ಲುತ್ತಾನೋ ಅಂತವರಿಗೆ 3 ಮಂದಿಯ ಮಕ್ಕಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂಬುದಾಗಿ ಸಕಲ ರಾಯರಿಗೂ ತಂದೆ ಲೇಖನವನ್ನು ಬರೆಸಿ ಕಳಿಸಿದ್ದಾನೆ. ನಾನೇ ಅದು ಸ್ವಯಂ ಹೊರವೇದಿಕೆ. ಸರಿ, ಎಷ್ಟೋ ಧಾರಿಣಿ ಪಾಲಕರೆಲ್ಲ ಬಂದು ಸೇರ್ತಾ ಇದ್ದಾರೆ, ಅವರೆಲ್ಲ ಬರ್ತಾ ಇದ್ದಾರೆ. ಈಗ ನಾನೇ ಮಾಡುವುದು. ಹೊಡೆದಾಟ ಉಂಟಾ? ಅವರಿದು ಉಂಟು ನಾಳೆ. ಬೆಚ್ಚು ನಯ ಎಷ್ಟೊಂದು ಕೇಳಿ ಜಾತಿ ನನಗೆ ಗೊತ್ತುಂಟ. ಅದಕ್ಕಾಗಿ ಅಲ್ಲ ನೀವು ಹೇಳಿದ್ದು, ಸೂರ ನರೋಗಿಂತ ಅಧಿಕ ನಿಮ್ಮ ನೋಡ್ರಿ ಗೊತ್ತಾಗ್ತದೆ ನೀವು ಅಧಿಕ. ಅಧಿಕ ಶೌರ್ಯ
ಅಧಿಕ ಅಂತ ಅಲ್ಲಿಗೆ ನಿಲ್ಲಿಸ್ಬೇಡ, ಅಪಾರ್ಥ ಆಗ್ತದೆ. ಹಾಗಲ್ಲ, ಈಗ ನೋಡಿ ಬಂದಿರುವವರೆಲ್ಲರನ್ನು ಮಾತಾಡಿ ಕೊಡುದಿಲ್ಲ. ಮಾತಾಡು ಉಪದ್ರ ಕೊಟ್ಟು ಎಳದಿ ತಗೊಂಡು ಹೊಕ್ಕಂಬ ಕಟ್ಟಾಕೊಡ್ತೇನೆ. ಉಪದ್ರ ಮಾಡ್ಲಿಕ್ಕಿಲ್ಲ ಯಾರು. ನಾನು ಬಂದ ಏನು ಎಲ್ಲ ನಿಮೇಶ ನಾವು ಬಂದ್ಮೇಲೆ ನಮ್ಮದ್ದೇ ಇಷ್ಟ. ನೀವು ಮಾತಾಡೋದಿದ್ರೆ ನಾವೇ ತಗ್ತೀವಿ. ಹಿರಿಯವರು ಸುಮ್ಮನೆ ಕೂತ್ಕೊಳ್ಳಿ, ಯೋಚನೆ ಮಾಡಬೇಕಾಗ್ತದೆ. ಬಂದ ಕ್ಷಣೆಲ್ಲರನ್ನು ಮಗ್ಗು ಮಾಡಿದು ನಾನು ವಿಜೃಂಭಿಸುತ್ತೇನೆ. ಆತ್ಮಸ್ಥೈರ್ಯ ಉಂಟು, ನನ್ನ ತೋಳ ಸಾಹಸದ ಮೇಲೆ ವಿಶ್ವಾಸ ಉಂಟು. ಆದರೂ ಒಂದು ಸಮುದ್ರಯಾನಕ್ಕೆ ಹೋದವನು ಮರಳಿ ಒಂದೇ ಬರ್ತಾನಂತ ಹೇಳಲಿಕ್ಕಿಲ್ಲ. ಆಗುದಿಲ್ಲ. ಯುದ್ಧ ರಂಗದಲ್ಲಿ ಯಾರ ಕೈ ಮೇಲಾಗ್ತದೆ ಯಾರ ಕೈ ಕೆಳಗಾಗ್ತದೆ ನಿರ್ಣಯಿಸುವುದಕ್ಕಾಗುವುದಿಲ್ಲ. ಸಾಧ್ಯ ಇಲ್ಲ. ಸಮರ ನನಗೆ ಗೆಲ್ಲುವುದೇ. ಒಂದು ವೇಳೆ ನಾನು ಅಕಸ್ಮಾತ್ ನಾನು ಸೋತು ಹೋದರೆ ಅಮ್ಮ ನನ್ನ ಕೈ ಬಿಡಬೇಡಪ್ಪ, ನನ್ನ ಕೈ ಹಿಡಿದು ನನ್ನನ್ನು ಉದ್ಧರಿಸು. ನಾಳೆ ನಿರ್ಣಯ ಒತ್ತಟ್ಟಿಗಿರಲಿ. ಹೌದು, ನನ್ನ ಮನಸ್ಸಿನ ಬೇಕಾದ್ರೆ ನನ್ನ ಮನಸ್ಸಿನ ಭಾವವನ್ನು ಬಿಚ್ಚಿಟ್ಟ ನಾನು ಹೇಳ್ತೀಯ. ಇಳೆಯ ಸಾಲ ರಾಜೇಂದ್ರ ಎನ್ನಯ ಪಿತಾ ಇಳೆಯ ಸಾಲ ರಾಜೇಂದ್ರ ಎನ್ನಯ ಪಿತಾ
ಈಗ ಅರ್ಥವಾಯ್ತು. ನಿಜವಾಗಿ ನಿನ್ನ ಅಂತ ಪ್ರಥಮವಾಗಿ ನಿಮ್ಮನ್ನು ನೋಡಿದಾಗ ನನ್ನ ಮನಸ್ಸು ನಿಮ್ಮನ್ನೇ ಬಯಸಿತ್ತು. ಹೇಳಿಕೊಳ್ಳಿಕ್ಕಾಗಲಿಲ್ಲ ನನಗೆ. ನನಗದು ಅರ್ಥ ಆಗ್ಲೇ ಇಲ್ಲ. ಅದಕ್ಕೆ ದೈವದ ಅನುಗ್ರಹ ಇದೆ ಎಂಬುದಾಗಿ ನಾನು ಎಷ್ಟೆಲ್ಲ ಹೂವನ್ನು ಕೊಯ್ದು ಬೆಳಗಿನಲ್ಲಿ ಶೇಖರಿಸಿಕೊಂಡು ಬಂದೆ. ಆ ಎಲ್ಲ ಹೂವು ನಿಮ್ಮ ಪಾದಬುಡದಲ್ಲೇ ಬಿದ್ದು ನೋಡಿ. ಓಹೋ, ಮುಂದಿನ ಸೂಚನೆ. ಬಹುಶಃ ಹೆಣ್ಣೊಬ್ಬಳು ಗಂಡಿನ ಪಾದ ಪೂಜೆ ಮಾಡ್ತಾಳೆ ಅಂತಾರೆ. ಯಾರ ಪಾದ ಪೂಜೆ? ಪತಿಯ ಪಾದ. ಅದೇ ದೈವ ಸಂಕಲ್ಪ. ಹಾ, ನೀವೆಲ್ಲ ಗಂಡಸರು ಮನೆ ವಿದ್ಯೆ ಆಡಿಕೊಳ್ತೀರಿ. ನಾನು ಹೆಣ್ಣು ಆಗುವುದಿಲ್ಲ. ಹಾಗೆಲ್ಲ ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಮಾತಿಗೆ ಹೆಣ್ಣಿಗೆ ಮೋಕ್ಷ. ಹಾಗಾಗಿ ನಾನು ಹೇಳಿಕೊಳ್ಳಿಲ್ಲ. ಈಗ ನೀವೇ ನೇರವಾಗಿ ಆಡ್ತೀರಿ ಅಂತಾದ್ರೆ ಆದರೆ ನನ್ನ ಮಾತನ್ನ ಕೇಳಿ. ಹೇಳು ಹೇಳು ಹೇಳು. ನಾನು ನಿಮ್ಮನ್ನ ಮದುವೆ ಆಗುದಲ್ಲ, ಓಲೈಸಿ ಒಲಿಸುವೆನು. ಈ ಲೋಕದಲ್ಲಿ ಮದುವೆ ಆದವರೆಲ್ಲ ಓಲೈಸಿಕೊಂಡಿರುವುದಿಲ್ಲ, ಇಲ್ಲ, ಓಲೈಸಿಕೊಂಡಿದ್ದವರೆಲ್ಲ ಮದುವೆ ಆಗಿರುವುದೂ ಇಲ್ಲ. ಆಗ್ಬೇಕು ಅಂತೇನೂ ಇಲ್ಲ. ಅದು ನಾನಾಗಲ್ಲ, ನೀನು ನಿಮ್ಮ ಓಲೈಸಿ ಒಲಿಸುವೆನು. ಸರಿ. ಅದು ಯಾವ ರೀತಿಯಾಗಿ? ನಾಳೆ ಎಣ್ಣೆಯ ಬಿದ್ದ ಎನ್ನನು ತೀರ ಬೋಲಲಾಮರಿ ಯಾರಿಗೆ ಇಸ್ತರಿಯಲಿ ಕೊಡಲಿ. ನಾನು ಮಾತ್ರ ನಿಮ್ಮನ್ನೇ ಓಲೈಸಿ ಮದುವೆ ಆಗ್ತೇನೆ. ಹಾ, ಸರಿ. ಹಾಗಾದ್ರೆ ನೋಡಿ, ಸಂಯಮನ ಆದಂತೂ ಅದರ ಸರಿಯಾಗುವುದಲ್ಲ. ಅದೇ ಸರಿ ಮಾಡ್ತೇನೆ. ನನಗೆ ನನ್ನ ವಿಶ್ವಾಸ ಇನ್ನೂ ಅಚಲವಾಗಬೇಕು ಅಂತಾದ್ರೆ ಈ ಕೇಳ್ತೇನೆ ಅಂತ ನೀನು ತಪ್ಪು ಭಾವಿಸಬಾರದು. ಅಯ್ಯೋ, ನೀವು ತಪ್ಪು ಕೇಳುವುದಿಲ್ಲ, ನೋಡಿದ್ರೆ ಗೊತ್ತಾಗ್ತದೆ. ಅಂಗೈಯಲ್ಲಿ ಅದೆಲ್ಲ ಬೇಡ, ಇವತ್ತಿನ ಬಿಡಬೇಕು. ಅಂಥದ್ದು ಯಾವುದೂ ಇಲ್ಲ. ಇವತ್ತನ್ನು ಬಿಡ್ಬೇಕು. ಅಂಗೈಯಲ್ಲಿ ಅಗ್ನಿ ಉಂಟು ಎನ್ನುವುದಾಗಿ ಹೇಳ್ತಾರೆ. ಆದ್ದರಿಂದ ನನ್ನ ಕೈ ಮೇಲೆ ನಿನ್ನ ಕೈಯನ್ನು ಇತ್ತು ಆಶಾ ಓ, ಕಮಲ. ಅದೇ ಈಗ ಬಿಡು, ಪ್ರಶ್ನೆನೇ ಇಲ್ಲ. ಹೌದು. ಕರ ಅಲ್ಲ, ಕರ ಕಮಲ. ಹೌದು. ಆಯ್ತಾಯ್ತು. ಸರಿ. ಭಾಷೆ ಮಾಡ್ಬೇಕಲ್ಲ. ಯಾರು ಇಲ್ಲ. ನಾಳೆ ಹೇಗೂ ಮದುವೆ ಆಗ್ತೀರಿ. ನಾಳೆ ಇವತ್ತು ಎಲ್ಲ ರಗಳೆ ಮಾಡುವರೆಲ್ಲ ಅವರಷ್ಟಕ್ಕೆ ಅವ್ರು ಮಾತಾಡ್ತಾ ಇರಲಿ ಬೇಗ. ನಾಳೆ ಎಣ್ಣೆಯ ಬಿದ್ದ ಎನ್ನರು ಜೀರ ಬೋಲಲಾಮರಿ ಯಾರಿಗಿಂತ ಏರಿ ಎಲ್ಲಿ? ಸಾಲ್ವಾ ನಾನು ನಿನ್ನನ್ನ ಓಲೈಸಿ ಮದುವೆ. ಒಮ್ಮೆ ಜಾರಿದ್ದು ಹಿರಿದೆಯಲ್ಲ, ಬಿಡಬೇಡ. ಹಣಪತಿಯಾಗ ತೋಷದಲ್ಲಿ ನಾಳೆ ಹಿಡಿಯಬೇಕಾದ ಕೈಯನ್ನು ಇವತ್ತೇ ಹಿಡಿದಿದ್ದೇನೆ ಎಂಬಲ್ಲಿಗೆ ಅಂಬೆ ನನ್ನವಳೇ ಸರಿ. ಆದರೆ ನಮಗೆ ಲೇಖನವನ್ನು ಕಳಿಸದೆ ಅಪಮಾನ ಮಾಡಿದ್ದಾನಲ್ಲ ಪ್ರತಾಪ ಸೇನ. ಒಂದೇ ಪ್ರತಾಪ ಸೇನ.
ಹಾ. ಕುಳಿತುಕೊಳ್ಳಿ, ಇನ್ನೂ ಬರುವವರು ಕೆಲವರಿದ್ದಾರೆ. ಹೇಳಿ. ನಮಸ್ಕಾರ. ನೀವು ಇಷ್ಟೊತ್ತಿಗೆ ಬರ್ತೀರಿ ಅನ್ನೋ ನಿರೀಕ್ಷೆ ಇಲ್ಲ. ಬಹಳ ಸಂತೋಷ ಆಯ್ತು. ಅಯ್ಯೋ, ನೀನು ಹೇಳೋದು ಬೇಡ, ನಿನ್ನ ಮುಖ ಕಂಡ್ರೆ ಗೊತ್ತಾಗ್ತದೆ. ಏನು ಎಷ್ಟು ಅಗಲ ಆಗಿದೆ. ಕುಡಿಯುವುದಕ್ಕೆ ಏನಾದರೂ ಬೇಕಾ? ಕುಡ್ಕೊಂಡೇ ಬಂದಿದ್ದೆ, ನಿಮ್ಗೆ ಅಗತ್ಯ ಇಲ್ಲ. ನಾವು ಕ್ಷೇಮವಾಗಿ ಕುಳಿತಾಗ ಕುಶಾಲಿಗಾರೆ, ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಾದ್ರೆ ಇಷ್ಟು ದೂರ ಬರ್ಲಿಕ್ಕೆ ಆಗ್ತದಾ? ಆದ್ರೆ ಕೇಳುವುದೊಂದು ಶಿಷ್ಟಾಚಾರ ಇಲ್ವಾ? ನಾವು ಕುಶಾಲಿಗಾರೆ. ಈಗ ಒಬ್ಬ ಊಟ ಮಾಡಿ ಕೈ ತೊಳಿಲಿಕ್ಕೆ ಹೋಗ್ತಾ ಇರ್ತಾನೆ. ಆ ಕಡೆಯಿಂದ ಬರುವಾಗ "ಓ, ಊಟ ಆಯ್ತಾ?" ಕೈ ತೊಳಿಲಿಕ್ಕೆ ಹೊರಟವನೊಂದು ಊಟ ಆಯ್ತಾ ಕೇಳಿ ಕಾಣುವುದಿಲ್ವಾ? ಗೊತ್ತಿರ್ತದೆ ಮನೆಗೆ ಬಂದವರು ಕ್ಷೇಮವೇ ಪದ್ಧತಿ. ಎಲ್ಲ ಪದ್ಧತಿ ಹಿಡ್ಕೊಂಡಿದ್ದೀನಿ ಅಲ್ಲ, ಸಂಪ್ರದಾಯ. ಅದನ್ನು ಬಿಟ್ಟು ನಿನ್ನ ಮತ್ತು ವ್ಯವಹಾರವೇ ಇಲ್ಲ ಅಲ್ಲ. ಬಿಡ್ಲಿಕ್ಕೆ ಆಗ್ತದೆ ಸ್ವಾಮಿ. ಮನೆಯಲ್ಲಿ ಹೇಳುವುದೊಂದು ಮಾಡೋದೊಂದು ಆಗಬಾರದು. ಅಲ್ಲದೆ ಇದ್ರೆ ಶೃಂಗಾರ. ಹೌದು. ಓಹೋ, ಬಹಳ ಶೃಂಗಾರ. ಬಹಳಷ್ಟು ಜನರೆಲ್ಲ ಸೇರಿ ಹೋಗಿದ್ದಾರೆ. ಹೌದು ಅನೇಕ ಮಂಡಲಾಧಿಪರೆಲ್ಲರೂ ಬಂದು ಸೇರಿದ್ದಾರೆ. ಹೌದು. ದುರಸಂಗಾರ ಯಾಕೆ? ನನ್ನ ಮಕ್ಕಳ ಮದುವೆ. ಇವರನ್ನು ಕರೆಸಿಕೊಂಡದ್ದು ವಿಕ್ರಮವೇ ಬಳ ಎನ್ನುವ ಹಾಗೆ ಅವರಿಗೆಲ್ಲ ಲೇಖನ ಕೊಟ್ಟು ಅವರನ್ನು ಇಲ್ಲಿವರೆಗೆ ಕರೆಸಿಕೊಂಡು ಆಗಲೇ ಎಲ್ಲರನ್ನು ಕರೆಸಿಕೊಂಡಿದ್ದೀಯ ಲೇಖನದ ಮುಖಾಂತರ. ವಿಕ್ರಮವೇ ಬಣ. ಎಲ್ಲವರನ್ನು ಯಾವ ನಮಗೆ ಯಾಕೆ ಪತ್ರ ಕಳಿಸ್ಲಿಲ್ಲ? ನೀವು ಪತ್ರ ಬರಲಿಲ್ವಾ? ಕಳಿಸಿದ್ರೆ ಬರುವುದಲ್ವಾ? ನೀವು ಯಾವ ಮಾರ್ಗದಲ್ಲಿ? ನಾವು ರಾಜ ಮಾರ್ಗದಲ್ಲೇ ಬಂದದ್ದು. ಅದೇ ವ್ಯತ್ಯಾಸ ಅದು. ಏನೋ ನಮ್ಮ ದೂತರೆಲ್ಲ ಆದಷ್ಟು ಬೇಗನೆ ಸೌಮನಗರಿಗೆ ಮುಟ್ಟಿಸಬೇಕು ಅಂತ ಹೇಳಿದ್ದೆ. ನಾವು ಬಹುಶಃ ಒಳದಾರಿಯನ್ನು ಹೋದ್ನ ಅಂತ. ರಾಜನ ಹಾಗೆ ಪ್ರಜೆ, ಅಪ್ಪನ ಹಾಗೆ ಮಗ. ಇದ್ದಾಗೆಲ್ಲ ನಿನ್ನದು ಒಳ ಮಾರ್ಗದ ವ್ಯವಹಾರ ಪ್ರಾರಂಭ ಆಗಿದೆ ಅಲ್ಲ. ಅದಕ್ಕೆ ಬೇಗ ಹೋಗಿ ಮುಟ್ಟಿಸಿದೆ ಅಂತ. ನೀನು ಕಳುಹಿಸುವ ಲೇಖನವನ್ನು ಕಳುಹಿಸದೆ ಹಾಗೆ ಇದ್ದರೂ ನಾವು ಗೌಣ ಆಗುವುದಿಲ್ಲ. ನಮ್ಮನ್ನು ನೀನು ಸಣ್ಣದು ಮಾಡ್ಲಿಕ್ಕೂ ಆಗುವುದಿಲ್ಲ, ನಮ್ಮ ನೀನು ದೊಡ್ಡದು ಮಾಡ್ಲಿಕ್ಕೂ ಆಗುವುದಿಲ್ಲ. ಆದರೆ ವಿಕ್ರಮವೇ ಬಣ ಎನ್ನುವುದಾಗಿ ಇವರೆಲ್ಲರನ್ನು ಇಲ್ಲೂ ಕಲೆ ಹಾಕಿದ್ದೀಯ. ಸಾರ್ವಭೌಮತೆಯ ಪ್ರವೇಶ ಆದ ಮೇಲೆ ನೀನಿಟ್ಟಿರುವ ಬಣದ ವಿಷಯದಲ್ಲಿ ಒಂದು ಪುಟ್ಟ ಬದಲಾವಣೆ ಉಂಟು. ಅದು ಏನು ಗೊತ್ತಾ? ಪರಮ ಸೌಂದರ್ಯಾತಿಶಯಕ್ಕೆ ಮೋಹಿಪುದು ಮತ್ತೊಂದು. ಪರಮ ಸೌಂದರ್ಯಾತಿಶಯಕ್ಕೆ ಮೋಹಿಪುದು ಮತ್ತೊಂದು. ವಿಕ್ರಮಿಗಳ ನೋಡಿ ಒಲಿಸುವುದು ಅಂತ ನಿನ್ನ ಪಣ. ಹೌದೌದು. ಅಲ್ಲಿಯೇ ಸ್ವಲ್ಪ ಮಾರ್ಪಾಡಾಗಲಿ,
ಪ್ರಾಧಾನ್ಯತೆಯನ್ನು ಕೊಟ್ಟು ಹ, ನಿನ್ನ ಹೆಣ್ಣು ಮಕ್ಕಳು ಹ, ಯಾರನ್ನು ಇಷ್ಟಪಟ್ಟು ಕೊರಳಿಗೆ ಹಾರ ಹಾಕಿದ್ರು ಮದುವೆ ಮಾಡಿಸಬೇಕು. ಹ. ಇದು ನಿಮ್ಮ ಸೇರ್ಪಡೆ ಹ, ಮತ್ತೆ ನೀನಿಟ್ಟದ್ದು ಸರಿಯಾಗಿ ಮುಂದೆ ಸಾಗಬೇಕು ಅಂತಾದ್ರೆ ಹೆಣ್ಣು ಮಕ್ಕಳು ಯಾರಲ್ಲಿ ಹೆಣ್ಣು ಮಕ್ಕಳನ್ನು ಶೃಂಗರಿಸಿದರೊಲೆಯರುಳಿದು ಮಂಗಳಂಬಕಿಯರು ಮಧುರ ಭಾಷಿಣಿಯರು ಶೃಂಗರಿಸಿದರು. ಸಾಲುಮತಿ ಸಾಲಭೂಪತಿ ಮೊದಲು ಬಂದವರು ನಾವು, ಆಮೇಲೆ ಬಂದವ ನೀನು. ಮೊದಲು ಗಲಾಟೆ ಮಾಡ್ತಾ ಇದ್ದವನು ನೀನು. ಈ ರಾಜ್ಯ ನಿನ್ನದಲ್ಲ, ಸೇರಿರುವವರು ನಿನ್ನ ಪ್ರಜೆಗಳು ಅಲ್ಲ. ಇಲ್ಲಿ ಬಂದವರು ಯಾರು? ಒಂದೊಂದು ರಾಜ್ಯವನ್ನು ಆಳುವಂತ ಅರಸು ಮಕ್ಕಳು ನಾವು ಬಂದಿದ್ದೇವೆ. ಗುಂಡರಸನ ಗುಂಡರಸನ ಎಲ್ಲಿ ರಸನ ನಾನ ಕಳಿಂಗದವ ದೃಢವರ್ಮ. ನಿನ್ನ ಸುದ್ದಿ ಕೇಳಿದ್ದೇನೆ. ಏನ್ ಮಾಡುವ ಪ್ರಚಾರ ಹಾಗೆ ನಮ್ದು. ಎಲ್ಲಿ ಹೋದ್ರು ನಾವು ಬಿಸಿ ಬಿಸಿನೇ. ಈಗ ಉಂಟು ನಮ್ಮ ಕುಲುವೆ ಅಂತದ್ದ. ನಿನ್ನ ಪರಾಕ್ರಮ ಇದ್ದದ್ದು ಹೌದಾದ್ರೆ, ನೀನು ಗಂಡೆ ಹೌದಂತಾದ್ರೆ ಮೊದಲು ನಾನು ಜಯಿಸಿ ನೋಡ. ಮಾತೆಲ್ಲ ಪೆಟ್ಟೆ ಒಂದು ನಿಂತದ್ದೇ ಪವಿತ್ರವಾದ ಕಾಶಿ ಕ್ಷೇತ್ರದ ಕಲ್ಯಾಣ ಮಂಟಪಕ್ಕೆ. ಇರುವ ಹೆಣ್ಣು ಮಕ್ಕಳು 3, ಸೇರಿರುವ ಅರಸು ಮಕ್ಕಳು 3. ಮದ್ದರೆಯುತ್ತೇನೆ ಧರಣಿ ಕಾಶಿ ರಾಜಕುಮಾರಿಯರೇ, ನಾನಾಡುವ ಮಾತನ್ನು ಕೇಳಿ. ಕಾಳಗದ ಕಣದಲ್ಲಿ ಕೆಳಗಿದ್ದಾರೆ. ಶಂತನುವಿನ ಪುತ್ರ ಶಾಂತನೆಯಿಂದ ಜಯಿಸುವ 8 ಪಟ್ಟ ಚರಾಚರ ಪ್ರಪಂಚದಲ್ಲಿಲ್ಲ. ನಾನಾಡುವ ಮಾತಿನಲ್ಲಿ ನಿಮಗೆ ಭರವಸೆ ಇದ್ದರೆ ಯಾರಿರ್ರಿ. ಗಂಗಾ
ರಂಗಿಣಿಯದು ಕುಮಾರಾನಂದಗನಂತೆ ಪರಮರೋಧ ತೊಳೆಯಲು ಕಂಡು ಕಾದೀಶ ಭೀಷ್ಮಾಚಾರ್ಯರೇ ನಮೋ ನಮಃ. ಪ್ರತಾಪಸೇನನ? ಹೌದು. ಯಾಕೆ ಸಂತರಿಸಲ್ಪಟ್ಟಿದೆ ಕಾಶಿ ದೇಶ? ನನ್ನ ಮಕ್ಕಳ ಮದುವೆ. ಇರುವ ಹೆಣ್ಣು ಮಕ್ಕಳೆಷ್ಟು? 3 ಜನ. ಸೇರಿರುವ ಅರಸು ಮಕ್ಕಳೆಷ್ಟು? 106 ಜನ. ಏನು ಅವರಿಗೆಲ್ಲ ಹಂಚಿಕೊಡ್ತೀಯಾ? ವಿಕ್ರಮವೇ ಬಡ ಎನ್ನುವ ಹಾಗೆ. ಅದೇ ಸತ್ಯವಾದರೆ ವಿಕ್ರಮಕ್ಕೆಂದೇ ವಿಖ್ಯಾತಿ ಪಡೆದ ಹಸ್ತಿನಾವತಿ ಏನು ಭೂಕಂಪ ಆಗಿ ಮುಳುಗಿ ಹೋಯಿತು ಎಂದು ಭಾವಿಸಿದೆಯಾ? ಅಥವಾ ಬೀಸುವ ಬಿರುಗಾಳಿಗೆ ಛಿದ್ರ ಛಿದ್ರವಾಯಿತು ಎಂದು ಭಾವಿಸಿದೆಯಾ? ನಿಮಗೆ ಲೇಖನ ಬರಲಿಲ್ವಾ? ಬಿಡ, ನೀ ಕರೆ ಕೊಟ್ಟು ನಾನು ದೊಡ್ಡದಾಗುವುದು ಅಲ್ಲ, ಕರೆ ಕೊಡದೇ ಇದ್ದಾಕ್ಷಣ ನಾವು ಸಣ್ಣದಾಗುವುದೂ ಇಲ್ಲ. ಮುಂದೆ ನಡೆಯುವ ಯಾವತ್ತೂ ವ್ಯವಹಾರ ಅನಿಷ್ಟದಂತೆ ನಡೆಯಬೇಕು. ಶಶಿಕುಲ ಎನ್ನುವುದು ಒಂದು ಶ್ರವಣ ವೃಕ್ಷವೆಂದು ಭಾವಿಸಿದ್ರೆ ಆ ವೃಕ್ಷದಲ್ಲಿ ಆಡು ಕಾಣುವವರ ಕಣ್ಮನಗಳನ್ನು ಸೆಳೆಯುವ ಫಲನಾಪಾದಿಯಲ್ಲಿ ಇದ್ದವ ಹರಿಗಜಕ ಪಂಚಾಸ್ಯನಾದ ಭೀಷ್ಮ ರಥ ಏರಿಸಿಕೊಂಡಂತಹ ಹೆಣ್ಣು ಮಕ್ಕಳನ್ನು ಹಸ್ತಿನಿಗೆ ಕೊಂಡೊಯ್ಯುತ್ತೇನೆ. ತೊಡೆಯುವ ಪಟು ಪಟಾಡಿದೆ ಕೆರೆಯ ಗೋಷಿ ಪುರೇಶಾನೆ ನುಡಿಯ ಏಳಯ್ಯ ಕಾಶಿ ಪುರೇಶಾನೆ ನುಡಿಯ ಮೂರ್ಭಾಗದೋಡು ಭೀಷ್ಮ ಕೆನೆಗಿಲ್ಲ ಬಯ್ಯ. ಪ್ರತಾಪಸೇನ ಮಹಾರಾಜರೇ, ನೀವು ಆಮಂತ್ರಣ ನೀಡಿದ ಕಾರಣ ಈ ವೇದಿಕೆಗೆ ನಾವು ಬಂದವರು. ಒಂದು ವೇಳೆ ಈ ವೇದಿಕೆಗೆ ಭೀಷ್ಮಾಚಾರ್ಯರ ಆಗಮನ ಆಗ್ತದೆ ಎನ್ನುವುದಾಗಿ ಒಂದು ಸೂಚನೆ ಇದ್ದಿದ್ರೆ ಖಂಡಿತವಾಗಿ ನಾವು ಬರ್ತಾ ಇರಲಿಲ್ಲ. ಈ 3 ಲೋಕದಲ್ಲಿ ಭೀಷ್ಮಾಚಾರ್ಯರನ್ನ ಗೆಲ್ಲುವಂತ ಪಟಪಟ ಇನ್ನು ಹುಟ್ಟಲಿಲ್ಲ, ಮುಂದೆ ಹುಟ್ಟುವುದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಭೀಷ್ಮಾಚಾರ್ಯರು ಇನ್ನು ಮುಂದೆ ಏನು ಹೇಳ್ತಾರೋ ಅದೇ ರೀತಿ ಕಾರ್ಯೋನ್ಮುಖರಾಗಿ ನೀವು ನಿಮ್ಮ ಮುಖಕ್ಕೆ ಬೆಂಕಿ ಹಾಕ್ಲಿಕ್ಕೆ ಅಲ್ಲ ಸತ್ತವ್ರೆ ಸುಟ್ಟು ಮುಸುಡು ನೋಡು, ಅದು ಮುಖಲ್ಲ ಮುಸುಡು. ಇಟ್ಟಿದ್ದ ಮೀಸಿ ಹುಟ್ಟದ್ದ ಇಟ್ಟದ್ದು ಹೋದಂತಾದ್ರೆ ಇಲ್ಲೇ ಕಿತ್ತು ಬಿಸಾಕ, ಹುಟ್ಟದ್ದು ಹೋದಂತಾದ್ರೆ ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಒಂದು ವ್ಯವಸ್ಥೆ ಮಾಡ್ಕ. ಎಲ್ಲ ಮುಖ ನೋಡಿ ಮನೆ ಹಾಕಲ್ಲ, ನಿಮ್ಮ ಜನ್ಮದಲ್ಲಿ ಉದ್ಧಾರ ಆಗುವುದಿಲ್ಲ.